ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರ ಉಪಚಾರ ಎಲ್ಲ ಆಗಿದೆ ತಾನೆ? ಹಾ, ಹಾಲು ಕೊಟ್ಟೆ, ಕುಡಿದ್ರು, ಕಾಲುತ್ತದೆ, ಈಗ ಹಾಯಾಗಿ ಮಲಗಿದ್ದಾರೆ. ಒಳ್ಳೇದಾಯ್ತು. ಹಾ, ನೀನು ಪದೇ ಪದೇ ಹೋಗಕ್ ಹೋಗ್ಬೇಡ. ಬೇರೆಯವ್ರು ಹೋಗ್ದಿರೋ ಹಾಗೆ ಎಚ್ಚರಿಕೆ ವಹಿಸು ಸಾಕು. ಹ, ನೀನು ಹೋಗು, ಏನಾದ್ರೂ ಕೆಲಸ ನೋಡ್ಕೊ, ಹೋಗು. ಏನೋಪ್ಪ, ಈ ಗುಟ್ಟು ಕಾಪಾಡೋ ಅಷ್ಟರಲ್ಲಿ ನನ್ನ ತಲೆ ಚಿಟ್ಟಿ ಹಿಡಿದೆ ಹೋದ್ರೆ ಅಷ್ಟೇ ಸಾಕು. ಚಿಂತೆ ಮಾಡಬೇಡ, ಹೋಗು. ಏನಿದು ಗುಟ್ಟು ರಟ್ಟು ಅಂತ ಹೇಳೋದ್ರು? ಏನ್ ಗುಟ್ಟಿರ್ಬೋದು? ನನ್ನ ಬಗ್ಗೆನೇ ಏನಾದರೂ ಮಾತಾಡ್ಕೊಂಡ್ರಾ? ನಾನು ಕಮಲಾಗೆ ಎತ್ಕೊಟ್ಟಿದ್ದು ಇವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ಅದಕ್ಕೆ ನನ್ನನ್ನು ಓಡಿಸೋದಕ್ಕೆ ಸಂಚೇನಾದ್ರೂ ರೂಪಿಸ್ತಾ ಇರ್ಬೋದಾ? ಅಥವಾ ಬೇರೆ ಏನಾದರೂ ಇದೆಯಾ? ಯಾವುದಕ್ಕೂ ಇವರಿಬ್ಬರ ಮೇಲೂ ಒಂದು ಕಣ್ಣಿಟ್ಟಿರ್ಬೇಕು. ಏನಮ್ಮ ಸರಸ್ವತಿ, ಹೂವು ಕಟ್ತಾ ಇದೆಯಾ? ಕಟ್ಟು ಕಟ್ಟು. ಕಮಲಮ್ಮ, ನಾನು ಬೆಳಿಗ್ಗೆಯಿಂದನೂ ಗಮನಿಸ್ತಾನೆ ಇದ್ದೀನಿ, ಸರಸ್ವತಿ ಅವಳು ಕೋಣೆಗೆ ಹೋಗೋ ಮೆಟ್ಲತ್ರನೇ ಕೂತಿದ್ದಾಳೆ. ಗಂಡನೂ ಇಲ್ಲ ಅನ್ಸುತ್ತೆ ಅಲ್ವಾ? ನೆನ್ನೆ ಹೋದವನು ಇನ್ನು ಬಂದಿಲ್ಲ ಅನ್ಸುತ್ತೆ. ಮತ್ತೆ ಏನೋ ನಿಧಿ ಕಾಯೋ ತರ ಮೆಟ್ಲ ಮೇಲೆ ಕೂತಿದ್ದಾಳೆ. ಹೌದಾ? ನನ್ಗೇನು ಹಾಗನ್ಸ್ಲೇಲ್ವಲ್ಲ. ನೋಡೋಣ ಇರಿ. ಸರಸ್ವತಿ ಅಕ್ಕ, ಸ್ವಲ್ಪ ಬರ್ತೀಯ? ಇಲ್ಲಿ ಹಂಡೆಗೆ ನೀರ್ ತುಂಬಿಸ್ಬೇಕು. ನಾನ್ ಕೊಡ ತಗೊಂಡ್ ಹೋದ್ರೆ ಅತ್ತೆ ಬೇಡ ಅಂತಾರೆ. ಬಂದೆ ಅಕ್ಕ. ಅದು ಬಾವ ಸಂಧ್ಯಾ ವಂದನೆ ಕೂರ್ತಿದಾರಲ್ಲ, ಅವ್ರಿಗೆ ಹೂ ಕಟ್ಕೊಟ್ಟು ಆಮೇಲೆ ಬರ್ತೀನಿ. ನೋಡಿದ್ಯಾ, ಜಾಗ ಬಿಟ್ಟು ಬರೋದಕ್ಕೆ ನೆಪ ಹುಡುಕ್ತಿದ್ದಾಳೆ. ಹೂ ಬೇಕಾದ್ರೆ ನಾನ್ ಕಟ್ಕೊಡ್ತೀನಿ. ಇಲ್ಲಿ ನೀರಿಲ್ಲ, ಸ್ವಲ್ಪ ಬರ್ತೀಯಾ? ಸರಸ್ವತಿ, ನೀನು ಹೂ ಕಟ್ಟಮ್ಮ. ನಿಮ್ಮ ಭಾವನ ಪೂಜೆಗೆ ತಡವಾಗತ್ತೆ. ರಾಧಕ್ಕ, ನೀವು ಹಂಡೆ ನೀರು ಹಾಕಿ, ಕಮಲಾ ನಿನ್ನ ಪೂಜೆ ಸಿದ್ಧ ಮಾಡಮ್ಮ. ಆಯ್ತು ಅತ್ತೆ. ಛೇ, ಒಬ್ರಿಗೊಬ್ರು ಬಿಟ್ಕೊಡೋದೇ ಇಲ್ಲ, ಜಡೆ ತರ ಎಣ್ಕೊಂಡಿದ್ದಾರೆ.